ಏನರ್ಥ ಇದು? ತಿಜೋರಿ ಬೀಗದ ಕೈ ಹೊರಗಡೆ ಹೆಂಗಸ್ ಕೈಲಿದೆ ಅಂದ್ರೆ ಏನರ್ಥ? ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಅಣ್ಣ, ಈಗ ಯಾರ ಮಾತನ್ನು ಕೇಳೋ ಸ್ಥಿತಿಲಿ ಇಲ್ಲಮ್ಮ. ಅಂದ್ರೆ ನನಗೇನು ಗೊತ್ತಿಲ್ಲಮ್ಮ. ಹಾಗೆ ಹೇಳ್ಬಿಟ್ರೆ ಹೇಗೆ? ಈಗ ನಾನು ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ 1000 ಅರ್ಥ ಬಂದ್ಬಿಡುತ್ತೆ. ನಾನು ಕೇಳ್ತಾ ಇದ್ದೀನಿ. ಅಂಜಲಿ ಈಗ ಅಣ್ಣನಿಗೆ PR. ಮನೆ ಯಜಮಾನಿ ಕೈಲಿ ಇರಬೇಕಾದ ಬೀಗದ ಕೈ ಅವಳ ಹತ್ರ ಯಾಕಿದೆ? ಅವಳು ನನ್ನ PRO. ಅವಳು ನಿನಗೇನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ಮನೆಯಲ್ಲಿ ನೀನೊಬ್ನೇ ಅಲ್ಲ. ಅತ್ತೆ, ಈ ಮನೆ ನಂದು, ಇಲ್ಲಿ ಆಡಳಿತನೂ ನಂದೇ. ನಾರಾಯಣಪ್ಪನವರಿಗೆ ಸಾವಿತ್ರಿ ಅದಕ್ಕೆ ಸಿಕ್ಕಾಗ ಅವ್ರು ಕಾಯ್ತಾ ಇದ್ದಿದ್ದು ಆರ್ಯನ್ನ. ನಾರಾಯಣಪ್ಪನವರು ಮನೆಗೆ ಡ್ರಾಪ್ ಮಾಡ್ತೀನಿ ಬನ್ನಿ ಕಾರ್ನಲ್ಲಿ ಅಂತಾರೆ, ಆದ್ರೆ ಸಾವಿತ್ರಿ ಅದಕ್ಕೆ ಹೋಗಲ್ಲ. ಆಟೋ ಹತ್ಕೊಂಡು ಹೊರಟೋದ್ರು. ಅವ್ರು ಹೋಗಿದ್ದು ಆರ್ಯನ್ನ ಮೀಟ್ ಮಾಡೋದಕ್ಕೆ. ಸಾವಿತ್ರಿ, ಸಾವಿತ್ರಿ. ಹಾಮ, 2 ನಿಮಿಷ ಡಬ್ಬಿಗೆ ತಿಂಡಿ ಹಾಕೊಟ್ಬಿಡ್ತೀನಿ. ಅಲ್ಲಿ ಅಮೃತ ಏನ್ ತಿಂದಿದ್ದಾಳೋ ಇಲ್ವೋ? ಹಾಕೊಡಮ್ಮ, ನಾನು ಅಲ್ಲಿರ್ತೀನಲ್ಲ, ಬಲವಂತ ಮಾಡಿ ಅವಳಿಗೆ ತಿನ್ನಿಸ್ತೀನಿ. ಆಯ್ತಮ್ಮ, ನನ್ಗಂತೂ ಅವಳದೇ ಚಿಂತೆ ಆಗೋಗಿದೆ. ನೀನು ಜೊತೆಲಿ ಬಾರೆ. ಬೇಡಮ್ಮ, ಅದು ಸಾವಿತ್ರಿ, ನಿನ್ ಕಳಮಳ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಣೆ. ನೀನೇನು ಯೋಚನೆ ಮಾಡಬೇಡ, ಜೊತೆಲಿ ನಾನು ಇರ್ತೀನಲ್ಲ. ಆದ್ರೂ ಅಮ್ಮ, ನೀನೇನು ಮಾತಾಡಬೇಡ, ಬೇಗ ಹೋಗಿ ರೆಡಿಯಾಗಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆರ್ಯನ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಆರ್ಯನ್ ಅಮೃತನ ಕರ್ಕೊಂಡು ಲಂಡನ್ಗೆ ಹೊರಡ್ತೀನಿ. ಅಲ್ಲಿ ನನ್ನ ಫ್ರೆಂಡ್ ಕಂಪ್ನಿನ ನೋಡ್ಕೊಳ್ಳೋದಕ್ಕೆ ಆರ್ಯನ್ ಒಬ್ಬನೇ ಸಾಕು. ಪತ್ರಿಕೆ ರಾಜಕೀಯ ಎಲ್ಲ ಬಿಟ್ಟು ಅದಕ್ಕೆಲ್ಲ ನೀನಿದೆಯಲ್ಲ. ಆರ್ಯನ್ ಲಂಡನ್ಗೆ ಹೋಗೋದಕ್ಕೆ ಒಪ್ಪೋದಿಲ್ಲ. ಇಷ್ಟೆಲ್ಲ ನಿನ್ಗೆ ಹೇಳಿದ್ದು ನಿನ್ನ ಅಭಿಪ್ರಾಯ ತಿಳಿಸು ಅಂತ ಅಲ್ಲ. ಇಬ್ರು ಸೇರ್ಕೊಂಡು ಬೇಡದಿರೋ ವಿಷಯದಲ್ಲೆಲ್ಲ ಪಾರ್ಪತ್ಯ ನಡೆಸ್ತಾ ಇದ್ರಲ್ಲ, ಅದಕ್ಕೆಲ್ಲ ನೀನು ಅಡ್ವೈಸ್ ಕೊಡ್ತಾ ಇದೆಯಲ್ಲ. ಅದೇ ಥರ ಈ ವಿಷಯದಲ್ಲೂ ಆರ್ಯನ್ನ ಒಪ್ಸು ಅಂತ. ಓಕೆ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಡೆಲ್ಲಿ ವಿಸಿಟ್ ಯಶಸ್ವಿಯಾಗಿರಲಿ. ಥ್ಯಾಂಕ್ಸ್ ವೆರಿ ಮಚ್. ಬರೀ ಡೆಲ್ಲಿ ವಿಸಿಟ್ ಮಾತ್ರ ಅಲ್ಲ, ಇಲ್ಲೂ ಎಲ್ಲ ಕೆಲಸನೂ ಯಶಸ್ವಿ ಆಗಬೇಕು. ಇನ್ನೊಂದ್ಸಲ ಹೀಗೆಲ್ಲ ಮಾಡು, ನಾನೇ ನಿನ್ನ ಪರ್ಮನೆಂಟ್ ಆಗಿ ಬಿಟ್ಟು ಹೊರಟೋಗ್ತೀನಿ. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಬೇಡಪ್ಪ, ಹಾಗೆ ಯೋಚನೆ ಮಾಡೋದೇ ಬೇಡ. ಯಾರೂ ನಮ್ಮನ್ನ ದೂರ ಮಾಡಬಾರ್ದು ಆರ್ಯನ್. ಅಮ್ಮ ಏನ್ ಹೇಳ್ತಾ ಇದ್ರು ಗೊತ್ತಾ? ಏನು? ನಾವಿಬ್ರು ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ಬೇಕಂತೆ. ಎಷ್ಟು ಚೆನ್ನಾಗಿರುತ್ತಲ್ವಾ? ಹೊರಗಡೆ ಮಂಜು ಬೀಳ್ತಾ ಇರುತ್ತೆ, ಬಿಸಿ ಬಿಸಿ ಬಜ್ಜಿ ಮಾಡಿಕೊಂಡು ನಾವಿಬ್ರು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋಣ. ಹೊರಗಡೆ ತುಂಬಾ ಚಳಿ ಇರುತ್ತೆ, ನಾವಿಬ್ರು ಆಚೆ ಎಲ್ಲೂ ಹೋಗೋದು ಬೇಡ, ಮನೇಲೇ ಇರೋಣ. ನಿನಗೂ ಆರ್ಯನ್ಗೂ ಏನ್ ಸಂಬಂಧ? ಅಣ್ಣ, ಏನ್ ಮಾತಾಡ್ತಾ ಇದ್ದೀರಾ? ಹೋಗಳು. ಅಣ್ಣ, ಇಡೀ ಪ್ರಪಂಚನೇ ನನ್ನ ಕಡೆ ಬೆಟ್ ಮಾಡಿ ತೋರಿಸಿದ್ರು, ನಾನು ಎದುರಿಸ್ತಾ ಇದ್ದೆ. ಆದ್ರೆ ನೀವು ಹೀಗೆ ಮಾಡಿದ್ರೆ ನನ್ನ ಪ್ರಾಣ ಕಳ್ಕೊತೀನಿ. ಏನಣ್ಣ? ಕೇಳು. ಸಾವಿತ್ರಿ, ನಿನಗೂ ಆರ್ಯನ್ಗೂ ಏನ್ ಸಂಬಂಧ? ಅಣ್ಣ, ಏನ್ ಮಾತಾಡ್ತಾ ಇದ್ದೀರಾ? ಹೋಗಳು. ಇಡೀ ಪ್ರಪಂಚನೇ ನನ್ನ ಕಡೆ ಬೆಟ್ ಮಾಡಿ ತೋರಿಸಿದ್ರು, ನಾನು ಎದುರಿಸ್ತಾ ಇದ್ದೆ. ಆದ್ರೆ ನೀವು ಅಣ್ಣ, ಏನಿದೆಲ್ಲ? ನಾನೀಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಆರ್ಯನ್ನ ದಬಾಯಿಸಿ ಎಲ್ಲ ವಿಷಯ ಕಕ್ಕಿಸ್ತೀನಿ, ಅದನ್ನ ಹೀಗೆ ರೆಕಾರ್ಡ್ ಮಾಡ್ಕೋತೀನಿ. ಸರಿ ಹೋಗುತ್ತಾ ಅಂತ ಚೆಕ್ ಮಾಡ್ತಿದ್ದೆ. ಒಳ್ಳೇದಣ್ಣ, ಆದ್ರೆ ಅಮ್ಮನೂ ಆಸ್ಪತ್ರೆಗೆ ಹೊರಟಿದಾರಲ್ಲ. ಬರ್ಲಿ, ಅತ್ತೆ ಬರೋದ್ರೊಳಗೆ ನಾನು ಈ ಕೆಲಸ ಮುಗಿಸಿರ್ತೀನಿ. ಬರ್ಲಾ? ಒಳ್ಳೇದಾಗ್ಲಿ.